ಹೆಲೋ ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಇಡಿಗಾಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿಲಿ ತುಂಬಾ ಟೇಸ್ಟಿಯಾಗಿರುವಂಥ ಸುಲಭವಾಗಿ ನಾಟಿ ಶೈಲಿಯಲ್ಲಿ ಪ್ರಾನ್ ಕರಿನ ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನಾಟಿ ಶೈಲಿಯಲ್ಲಿ ಮಸಾಲೆನ ತೆಗೆದುಬಿಟ್ಟು ಅದನ್ನು ಯಾವ ರೀತಿ ಮಾಡ್ಕೋಬೋದು, ತುಂಬಾ ಸುಲಭವಾಗಿ ರುಚಿಯಂತೂ ಅದ್ಭುತವಾಗಿರುತ್ತೆ. ಇದನ್ನು ಯಾವ ರೀತಿ ಮಾಡಿದೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದು ಕರಾವಳಿ ಶೈಲಿಯಲ್ಲಿ ಇರುತ್ತೆ. ಇದನ್ನು ಮಾಡೋದಕ್ಕೆ ಒಂದು ಫ್ರೈಡ್ ಪ್ಯಾನನ್ನು ತೊಗೊಂಡು ಅದಕ್ಕೆ 2 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಕಪ್ಪಷ್ಟು ಧನಿಯಾ ಕಾಳು, 1 ಸ್ಪೂನಷ್ಟು ಕಾಳುಮೆಣಸು, ಹಾಗೆ 2 ಬಿಡಿಸಿರುವಂಥ ಬೆಳ್ಳುಳ್ಳಿ, ಹಾಗೆ ಒಂದು 2 ಇಂಚಷ್ಟು ಶುಂಠಿನ ಹಾಕ್ಕೊಂಡಿದ್ದೀನಿ. ಒಂದು 1/4 ಸ್ಪೂನಷ್ಟು ಜೀರಿಗೆನ ಬೇಕಂದರೆ ಹಾಕೋಬೋದು. ಹಾಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಕ್ಕೊಂಡು ಚೆನ್ನಾಗಿ ಇದು ಸ್ವಲ್ಪ ಹಸಿ ಸ್ಮೆಲ್ ಹೋಗಿದ ನಂತರ ಬ್ಯಾಡಗಿ ಮೆಣಸಿನ್ಕಾಯನ್ನು ನಾನು ಇಲ್ಲಿ ಒಂದು 6ರಿಂದ 8 ತೊಗೊಂಡಿದ್ದೀನಿ. ಅರ್ಧ kg ಪ್ರಾನ್ಗೆ ತೋರಿಸ್ಕೊಡ್ತಾ ಇರೋವಂಥದ್ದು ನಾನು. ನಿಮಗೆ ಬೇಕಂದರೆ 1 kg ಅಂದರೆ ಇದನ್ನೇ ಡಬಲ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಹಾಗೆ ಇವಾಗ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ ನಂತರ ಒಂದು ಈರುಳ್ಳಿ ಹಾಗೆ ಒಂದು ಟೊಮೆಟೊನು ಎಣ್ಣೆ ಜೊತೆಗೆ ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗೋವರೆಗೆ ಸ್ವಲ್ಪ ಬಾಡಿಸ್ಕೊಳ್ಳಿ. ಹಾಗೆ ಹುಣಸೆ ಹಣ್ಣನ್ನು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಅಥವಾ ನೀವು ಬೇಕಂದರೆ ಲಾಸ್ಟಲ್ಲಿ ನಿಂಬೆಹಣ್ಣನ್ನು ಕೂಡ ಹಾಕೋಬೋದು. ಆದರೆ ಹುಣಸೆ ಹಣ್ಣು ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇವಾಗ ಇದಕ್ಕೆ 1 ಸ್ಪೂನಷ್ಟು ಕಲ್ಲುಪ್ಪನ್ನು ಹಾಕ್ಕೊಂಡಿದ್ದೀನಿ. ಇದು ತಣ್ಣಗಾದಮೇಲೆ ನುಣ್ಣಗೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಮಸಾಲೆ ಪೇಸ್ಟನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ಇದೇ ಮಸಾಲೆನ ನೀವು ಫಿಶ್ಗೂ ಕೂಡ ಬಳಸ್ಕೋಬೋದು. ಯಾವುದೇ ಮೀನಿಗಾದರೂ ಇದನ್ನು ಬಳಸ್ಕೋಬೋದು. ಮತ್ತಿ ಮೀನು ಅಥವಾ ಬಂಗಡ ಫ್ರೈ ಆ ಥರ ಮಾಡೋದಿದ್ದರೆ ಅದಕ್ಕೂ ಬಳಸ್ಕೋಬೋದು. ಹಾಗೆ ಇದನ್ನು ಮಾಡೋದಕ್ಕೆ ನಾನು ಇದು ಅರ್ಧ kg ಪ್ರಾನನ್ನು ತಗೊಂಡು ಅದನ್ನು ಮೇಲ್ಗಡೆ ಒಂದು ಕಪ್ಪು ಎಳೆ ಥರ ಬಂದಿರುತ್ತೆ, ಅದನ್ನು ಚಾಕು ಸಹಾಯದಿಂದ ಕ್ಲೀನ್ ಮಾಡ್ಕೊಂಡಿರೋವಂಥದ್ದು. ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನು ಹಾಕ್ಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಬಾಣಲೆಗೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಬೇರೆ ಯಾವುದೋ ಅಡುಗೆ ಎಣ್ಣೆನ ಬಳಸ್ತಾ ಇಲ್ಲ, ಹಸಿ ಕೊಬ್ಬರಿ ಎಣ್ಣೆನ ಬಳಸ್ಕೊಂಡಿದ್ದು. ಹಾಗೆ ಅದಕ್ಕೆ ಸ್ವಲ್ಪ 2 ಹಸಿಮೆಣಸು ಹಾಗೆ 2 ಈರುಳ್ಳಿ ತೊಗೊಂಡಿದ್ದೀನಿ. 2 ಅಥವಾ 1 ಈರುಳ್ಳಿ ತೊಗೋಬೋದು. ಟೊಮೆಟೊ ಮಾತ್ರ 2 ಹಾಕ್ಕೊಂಡಿದ್ದೀನಿ. ಟೊಮೆಟೊ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಈ ತರಕಾರಿಗೆ ಬೇಕಾಗಿರೋ ಅಷ್ಟೊಂತ ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ ಇದೆಲ್ಲ ಸಾಫ್ಟ್ ಆಗೋವರೆಗೂ ಮುಚ್ಚಿಟ್ಬಿಡೋಣ. ನೋಡ್ತಾ ಇರ್ಬೋದು ಇವಾಗ ತುಂಬಾ ಚೆನ್ನಾಗಿ ಸಾಫ್ಟ್ ಆಗಿದೆ. ಇವಾಗ ಉಪ್ಪನ್ನು ಸಹ ಮಸಾಲೆಗೂ ಹಾಕ್ಕೊಂಡಿದ್ದೀವಿ, ಹಾಗೆ ಈ ತರಕಾರಿಗೂ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀವಿ. ಈ ಮಸಾಲೆಗೆ ಜಾಸ್ತಿ ಏನು ನೀರು ಹಾಕೋದು ಬೇಕಾಗಿಲ್ಲ. 1 ಗ್ಲಾಸಷ್ಟು ಚೆನ್ನಾಗಿ ಮಿಕ್ಸಿ ಜಾರಲ್ಲಿ ನಾವು ತೊಳೆದ್ಬಿಟ್ಟು ಹಾಕ್ತೀವಲ್ಲ ಅದಷ್ಟೇ ಮಸಾಲೆ ಸಾಕಾಗುತ್ತೆ. ತುಂಬ ನೀರಾಗಿ ಬೇಡ, ಇದು ಗಟ್ಟಿಯಾಗಿ ಗಸಿ ಥರ ಇದ್ರೇ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಇವಾಗ ಇದು ಸ್ವಲ್ಪ ಹುರಿದಿರೋ ಮಸಾಲೆ ಆಗಿರೋದ್ರಿಂದ ಜಾಸ್ತಿ ಏನು ಕುದಿಯೋದು ಬೇಕಾಗಿಲ್ಲ. ಸ್ವಲ್ಪ ಎಣ್ಣೆ ಜೊತೆಗೆ ಮಿಕ್ಸ್ ಆಗಿದ ನಂತರ ಅರಿಶಿನ, ಉಪ್ಪು ಹಾಗೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಕೊಬ್ಬರಿ ಎಣ್ಣೆನೇ ಹಾಕ್ಕೊಂಡಿದ್ದೀನಿ. ಫ್ರೈ ಮಾಡಿಕೊಂಡು ಹಾಕಿರುವಂಥ ಪ್ರಾನನ್ನು ಇವಾಗ ಇದಕ್ಕೆ ಸೇರಿಸಿದ್ದೀನಿ. ನೀವು ಬಳಸುವಾಗ ಕೊಬ್ಬರಿ ಎಣ್ಣೆನೇ ಬಳಸೋದ್ರಿಂದ ಅಡುಗೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹಾಗೆ ಇವಾಗ ಮಂಗಳೂರು ಸ್ಟೈಲಲ್ಲಿ ಮಾಡಿರುವಂಥ ಪ್ರಾನ್ ಕರಿ ಇವಾಗ ರೆಡಿಯಾಗಿದೆ. ರುಚಿಗೆ ತಕ್ಕಷ್ಟು ನೋಡಿಕೊಂಡು ಈ ಟೈಮಲ್ಲಿ ಬೇಕನ್ಸಿದ್ರೆ ಉಪ್ಪನ್ನು ಹಾಕ್ಕೋಬೋದು. ಹಾಗೆ ಇವಾಗ ಸಣ್ಣ ಉರಿಲಿಟ್ಕೊಂಡು ಸ್ವಲ್ಪ ಹಸಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು 2 ನಿಮಿಷ ಮಿಕ್ಸ್ ಮಾಡಿದ್ರೆ ಪ್ರಾನ್ ಆಲ್ರೆಡಿ ಫ್ರೈ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಬೆಂದ್ಕೊಂಡಿದೆ. ನೋಡ್ತಾ ಇರ್ಬೋದು ತುಂಬಾ ಸುಲಭವಾಗಿ ಹಾಗೆ ಟೇಸ್ಟಿಯಾಗಿ ಮಾಡುವಂಥ ಪ್ರಾನ್ ಕರಿ ರೆಡಿಯಾಗಿದೆ. ನೀವು ಅಕ್ಕಿ ರೊಟ್ಟಿ, ನೀರು ದೋಸೆ ಹಾಗೆ ಬೇರೆ ಯಾವುದಾದ್ರೂ ರೈಸ್ ಜೊತೆಗೆ ನೀವು ಟೇಸ್ಟ್ ಮಾಡ್ಬೋದು. ನೀವು ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ. ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.